ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ಕಿನ್ ಗ್ಲೋ ಆಗಬೇಕಾದ್ರೆ ಮನೆಯಲ್ಲಿ ಯಾವ ರೀತಿ ಸ್ಟೀಮನ್ನು ಮಾಡಬೇಕು ಮತ್ತು ಯಾವ ಸ್ಟೀಮನ್ನು ಮಾಡಬೇಕು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ವೀಡಿಯೋಸನ್ನು ಮೊದಲ ಬಾರಿ ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಲವಾರು ಟಿಪ್ಸ್ಗಳ ಬಗ್ಗೆ ಸ್ಕಿನ್ ಕೇರ್, ಹುಬ್ಬು ದಪ್ಪಗ ಇಂತಹ ಟಿಪ್ಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ, ಒಂದ್ಸಲ ನೋಡ್ಕೊಂಡ್ಬಿಡಿ. ಇವತ್ತು ಸ್ಕಿನ್ ಗ್ಲೋ ಆಗಬೇಕಾದ್ರೆ ಯಾವ ಸ್ಟೀಮನ್ನು ಮಾಡಬೇಕು ಅಂತ ಹೇಳಿದರೆ, ಟರ್ಮರಿಕ್ ಅಂದರೆ ಅರಶಿನ ಹುಡಿ ಮತ್ತು ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಪ್ಯೂರ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ. ಇದರಿಂದ ಏನು ಯೂಸ್ ಅಂತ ಹೇಳಿದರೆ, ಟರ್ಮರಿಕ್ ಏನಿದೆ ಅಂದರೆ ಅರಶಿನ ಹುಡಿ ಏನಿದೆ ಅದರಲ್ಲಿ ಆ್ಯಂಟಿ ಇನ್ಫ್ಲಾಮೆಂಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಅಲರ್ಜೀಸ್ ಆಗಿರ್ಬೋದು, ಕಪ್ಪು ಕಲೆ ಆಗಿರ್ಬೋದು ಮತ್ತು ಡಾರ್ಕ್ ಸ್ಪಾಟ್ಸ್ ಮತ್ತು ಚರ್ಮ ಸುಕ್ಕುಗಟ್ಟೋದು ಏನಿರ್ತದೆ ಅದೆಲ್ಲವೂ ರಿಮೂವ್ ಆಗ್ತದೆ. ಅದಕ್ಕೆ ಹನಿಯನ್ನು ಹಾಕೋದ್ರಿಂದ ಹನಿ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಾಮೆಂಟ್ರಿ ಮತ್ತು ಆ್ಯಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಹನಿಯಲ್ಲಿ ಇರೋದ್ರಿಂದ ಅಂದರೆ ಜೇನುತುಪ್ಪದಲ್ಲಿ ಇರೋದ್ರಿಂದ ನಮ್ಮ ಡ್ರೈ ಸ್ಕಿನ್ ಸಮಸ್ಯೆಗಳು ಏನಿದೆ ಮತ್ತು ಫಂಗಲ್ ಇನ್ಫೆಕ್ಷನ್ಸ್, ತುರಿಕೆ ಆಗಿರ್ಬೋದು, ಪಿಂಪಲ್ಸ್ ತುಂಬ ಆಗಿರ್ಬೋದು ಇದೆಲ್ಲವೂ ರಿಮೂವ್ ಆಗ್ತದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ, 1 ಸ್ಪೂನ್ ಜೇನುತುಪ್ಪವನ್ನು ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಅರಿಶಿಣವನ್ನು ಹಾಕಿ 1 ಗ್ಲಾಸ್ ನೀರನ್ನು ಹಾಕಬೇಕು. 1 ಗ್ಲಾಸ್ ಹಾಕಿದ ನೀರು ನಾವು ಬಾಯ್ಲ್ ಮಾಡುವಾಗ ಅಂದರೆ ಕುದಿಸುವಾಗ ಏನಿದೆ ಆ 1 ಗ್ಲಾಸ್ ಇರುವ ನೀರು ಅರ್ಧ ಗ್ಲಾಸ್ ಪ್ರಮಾಣಕ್ಕೆ ಬರುವಷ್ಟು ಕುದಿಸಿ ನಂತರ ನಾವು ಸ್ಟೀಮನ್ನು ತೆಗೆದುಕೊಳ್ಬೇಕು. ಸ್ಟೀಮ್ ತೆಗೆದುಕೊಳ್ಳುವಾಗ 4 ರಿಂದ 5 ನಿಮಿಷ ತೆಗೆದುಕೊಂಡ್ರೆ ಸಾಕು ಮತ್ತು ಈ ಸ್ಟೀಮನ್ನು ವಾರದಲ್ಲಿ 1 ಸಲ ಮಾತ್ರ ತೆಗೆದುಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ನೆಸ್ ಆಗಿರ್ಬೋದು ಎಲ್ಲವೂ ರಿಮೂವ್ ಆಗಿ ಸ್ಕಿನ್ ತುಂಬ ಗ್ಲೋ ಆಗ್ತದೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಆಗಿ.